ನಮಸ್ಕಾರ ರೀ ಎಲ್ರಿಗೂ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ದೇವರಿಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ್ರಿ. ಗೆಣಸಿನ ಹೋಳಿಗೆ ಹ್ಯಾಂಗೆ ಮಾಡೋದು ನೋಡೋಣ ಬರ್ರಿ. ಗೆಣಸದಾಗ 3 ಥರ ಅದಾವ್ರಿ. ಒಂದು ಕೆಂಪು ಗೆಣಸ, ಬಿಳಿ ಗೆಣಸ ಮತ್ತು ಮರಿಗೆಣಸು ರೀ. ನಮ್ಗೆ ಕೆಂಪು ಗೆಣಸ ಸಿಕ್ಕಿಲ್ರಿ, ಅದಕ್ಕೆ ಬಿಳಿ ಗೆಣಸು ತೊಗೊಂಡಿನಿ ನೋಡಿರಿ. ನಾನು ಇಲ್ಲಿ 2 ಕಿಲೋ ಗೆಣಸು ತೊಗೊಂಡಿನಿ ರೀ. ಅದನ್ನು ಚಲೋತ್ನಾಗೆ ಮಣ್ಣು ಹೋಗೋ ತನಕ ನೀರಲ್ಲಿ ಹಾಕ್ಕೊಂಡು ಒಂದು 2-3 ಸತಿ ತೊಳ್ಕೊಂಡೀನಿ ರೀ. ನಾನಿಲ್ಲಿ 2 ಕಿಲೋ ಗೆಣಸು ತೊಗೊಂಡೀನಿ ರೀ. ನಿಮಗೆ ಎಷ್ಟು ಗೆಣಸು ಬೇಕು ನೋಡಿರಿ ಅಷ್ಟು ತೊಗೋರಿ. ಇಲ್ಲಿ ತೊಳ್ಕೊಂಡಿರೋ ಗೆಣಸನ್ನ ಒಂದು ಪಾತ್ರೆಗೆ ಹಾಕ್ಕೊಂಡು ಒಂದು ಚರಿಗೆ ನೀರು ಹಾಕ್ಕೊಂಡೀನಿ ರೀ. ಆ ಪಾತ್ರೆನ ರೀ ಗ್ಯಾಸ್ ಸ್ಟವ್ ಆನ್ ಮಾಡಿ ಸ್ಟವ್ ಮೇಲೆ ಇಡೋಣ್ರಿ. ಅದಕ್ಕೆ ಒಂದು ಮುಚ್ಚಳ ಮುಚ್ಚೋಣ್ರಿ. ಆ ಮುಚ್ಚಳ ಮುಚ್ಚಿ 10 ನಿಮಿಷ ಅದನ್ನು ಚಲೋತ್ನಾಗೆ ಕುದಿಸ್ಕೊಳ್ಳೋಣ್ರಿ. ಗೆಣಸಿನ ಹೋಳಿಗೆ ಮಾಡ್ಲಿಕ್ಕೆ ಭಾಳ ಮೆತ್ತಗೆ ಕುದಿಸ್ಕೋಬಾರ್ದು ರೀ. ಅದು ಸ್ವಲ್ಪಿನ ಬಿರುಸಿರ್ಬೇಕು ನೋಡಿರಿ. ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ರೀ. ಹೀಗೆ ಸ್ವಲ್ಪ ಬಿರುಸಿದ್ದಾಗ ಅದನ್ನು ನಾವು ತಕ್ಕೋಬೇಕ್ರಿ. ಹಿಂಗೆ ಕುದ್ದಿರೋ ಗೆಣಸನ್ನೆಲ್ಲ ಒಂದು ಪರಾತ್ನ್ಯಾಗ ತಕ್ಕೊಳ್ಳೋಣ್ರಿ. ಅದು ಬಿಸಿ ಇರೋದ್ರಿಂದ ಸ್ವಲ್ಪ ಅದನ್ನು ಆರಕ್ಕೆ ಬಿಡೋಣ್ರಿ. ಅದು ಆರಿದ ನಂತರ ಆ ಗೆಣಸಿನ ಸಿಪ್ಪಿನೆಲ್ಲ ಒಂದೊಂದಾಗಿ ಎಲ್ಲವನ್ನು ತಕ್ಕೊಳ್ಳೋಣ್ರಿ. ಎಲ್ಲ ಗೆಣಸಿನ ಸಿಪ್ಪೆ ತಕ್ಕೊಂಡ ನಂತರ ನೋಡಿರಿ, ಈಗ ಎಲ್ಲ ಗೆಣಸಿನ ಸಿಪ್ಪಿನೂ ತೆಗೆದು ಇಟ್ಕೊಂಡೀನಿ ರೀ. ಈಗ ಕೊಬ್ಬರಿ ಹೆರ್ಸೋ ಮಣಿಲೇ ಒಂದೊಂದು ಗೆಣಸನ್ನು ಈಗ ಹೆರ್ಚ್ಕೊಳ್ಳೋಣ್ರಿ. ನಾನು ನಿಮಗಿಲ್ಲಿ ಒಂದು ಗೆಣಸು ಹೆರ್ಸಿ ತೋರ್ಸ್ಲಾಕತ್ತೀನಿ ರೀ. ಹಿಂಗೆ ಹೆರ್ಚ್ಕೊಂಡ ನಂತರ ಎಲ್ಲ ಗೆಣಸೂ ಇದೇ ರೀತಿ ಕೊಬ್ಬರಿ ಹೆರ್ಸೋ ಮಣಿಲೇ ಹೆರ್ಸೋದ್ರಿಂದ ಅದರಲ್ಲಿರೋಂಥ ನಾರು ಕಡಿಯಾಕತ್ತೈತೆ ರೀ. ಮತ್ತು ಗಂಟು ಗೆಣಸಿಂದ ಗಂಟು ಉಳಿಯಂಗಿಲ್ಲ ರೀ. ಹೂರ್ಣ ಚಲೋತ್ನಾಗೆ ಆತೈತೆ ರೀ. ಇದೇ ರೀತಿ ಎಲ್ಲ ಕುದ್ದಿರೋ ಗೆಣಸನ್ನ ನಾ ಹೆರ್ಸಿ ಇಟ್ಕೊಂಡೀನಿ ರೀ. ನೋಡಿರಿ, ಹೆರ್ಚಿರುವಂಥ ಗೆಣಸ ಹೆಂಗಾಗೈತೆ ಅಂತ ಹೇಳಿ. ಇದಕ್ಕೆ ನಾನು 1 ಕಿಲೋ ಮೇಲೆ 1/4 ಕಿಲೋ ಬೆಲ್ಲ ಹಾಕ್ಕೊಂಡೀನಿ ರೀ. ಅಂದ್ರೆ 1/4 kg ಬೆಲ್ಲ ಹಾಕ್ಕೊಂಡೀನಿ ರೀ. ತುರಿದು ಇಟ್ಕೊಂಡಿರುವಂಥ ಗೆಣಸನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ಟವ್ ಮೇಲೆ ಇಟ್ಕೊಂಡ್ರಿ. ಅದಕ್ಕೆ 1/4 kg ಬೆಲ್ಲ ಏನು ತೊಗೊಂಡೇವಲ್ರಿ ಅದನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಅದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದು ಗೆಣಸಿನಲ್ಲಿ ಇನ್ನೂ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ಅದು ಮಿಕ್ಸ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೋತೈತೆ ರೀ. ಇದು ಹೂರ್ಣ ಆಗೋದಕ್ಕೆ ಒಂದು 10 ನಿಮಿಷನಾದರೂ ಬೇಕಾಗ್ತೈತೆ ರೀ. ಯಾಕಂದರೆ ಇದು ನೀರಿನ ಅಂಶ ಎಲ್ಲ ಆರಿ ಹೂರ್ಣದ ಹದ ಬರಬೇಕಾದ್ರೆ ಸ್ವಲ್ಪ ಟೈಮ್ ತೊಗೋತೈತೆ ರೀ. ಹಿಂಗೆ ಸರಿಯಾಗಿ ಎಲ್ಲನೂ ಮಿಕ್ಸ್ ಮಾಡ್ತಾ ನೋಡಿರಿ, ಪಾತ್ರೆಗೆ ಹೇಗೆ ಈಗ ಹತ್ಕೋತಾ ಇಲ್ಲ. ಹೂರ್ಣ ಸರಿಯಾಗಿ ಹದದಾಗ ಆಗೈತಿ ಅಂತ ನೋಡ್ಕೋಬೇಕಾದ್ರೆ ನೋಡಿರಿ, ಈಗ ಚಮಚೆಯಿಂದ ಅದು ಹತ್ಕೊಳ್ದೇ ತೆಳಗೆ ಬೀಳಬೇಕು ರೀ. ಇಲ್ಲ ನಮಗೆ ಗೊತ್ತಾಗಂಗಿಲ್ಲ ಅಂದರೆ ಕೈಯಲ್ಲಿ ಆ ಹೂರ್ಣ ಸ್ವಲ್ಪ ತೊಗೊಂಡು ಹೀಗೆ ಉಂಡೆ ಮಾಡ್ಕೊಂಡ ನಂತರ ಅದು ಉಂಡೆ ಆಗ್ತಾಯಿದೆ ಅಂದರೆ ಹೂರ್ಣ ಆಗಿದೆ ಅಂತ ನಾವು ತಿಳ್ಕೊಬೇಕು ರೀ. ಅದಕ್ಕೆ ಸ್ವಲ್ಪ ಕುಟ್ಟಿದ ಏಲಕ್ಕಿ ಹಾಕಿ ಇನ್ನೊಂದು ನಿಮಿಷ ಸರಿಯಾಗಿ ಎಲ್ಲ ಕಡೆ ತಿರುಗಾಡೋಣ್ರಿ. ಹೀಗೆ ನೋಡಿರಿ, ಹೂರ್ಣ ಸರಿಯಾಗಿ ಹದವಾಗಿ ಆಗೈತೆ ರೀ. ಚಲೋತ್ನಾಗೆ ಹೂರ್ಣ ಆದ್ರೆ ಅದ್ರ ತಕ್ಕನಾಗೆ ಕಣಕನೂ ಆದ್ರೆ ಹೋಳಿಗೆ ಮಸ್ತ್ ತಯಾರಾಗ್ತಾವೆ ನೋಡಿರಿ. ಈಗ ನೋಡಿರಿ, ಹೂರ್ಣ ಸರಿಯಾದ ಹದದಾಗ ಆಗೈತೆ ರೀ. ಇದನ್ನು ಒಂದು ಪಾತ್ರೆಗೆ ನಾವು ತಕ್ಕೊಂಡಿಟ್ಕೊಳ್ಳೋಣ್ರಿ. ಈ ಕಣಕಕ್ಕೆ ನಾವು ಹಿಟ್ಟು ನಾದ್ಕೊಳ್ಳೋಣ ಬರ್ರಿ. ಹೂರ್ಣಕ್ಕೆ ಎಷ್ಟು ಬೇಕಾಗ್ತೈತೆ ನೋಡಿರಿ ಅಷ್ಟು ಗೋಧಿ ಹಿಟ್ಟನ್ನು ತೊಗೊಂಡು ಚಾಣ್ಗಿಲೆ ಚಾಣಿಸ್ಕೊಳ್ಳೋಣ್ರಿ. ಹಿಟ್ಟು ಚಾಣಿಸ್ಕೊಂಡಿದ ನಂತರ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಆಮೇಲೆ ಸ್ವಲ್ಪ ನೀರು ಹಾಕ್ಕೋತಾ ಹಿಟ್ಟನ್ನು ಹದವಾಗಿ ನಾದ್ಕೊಳ್ಳೋಣ್ರಿ. ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊಳ್ಳೋಣ್ರಿ. ನಾದ್ಕೊಳ್ಳೋ ವಿಡಿಯೋ ಸ್ವಲ್ಪ ಲೆಂತಿ ಆಗೋದ್ರಿಂದ ನಾನಿಲ್ಲಿ ಕಟ್ ಮಾಡಿ ಶಾರ್ಟಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ರೀ. ಈಗ ಹೋಳಿಗೆ ಮಾಡ್ಕೊಳ್ಳೋನು ಬರ್ರಿ. ಹಿಟ್ಟನ್ನು ನೋಡಿರಿ, ನಾನು ಇಲ್ಲಿ ಸರಿಯಾಗಿ ಮಿದ್ಕೊಂಡೀನಿ ರೀ. ಹಿಟ್ಟು ಮಿದ್ಕೊಂಡ ನಂತರ ಗ್ಯಾಸ್ ಸ್ಟವ್ ಆನ್ ಮಾಡೋಣ್ರಿ. ನಾನಿಲ್ಲಿ ಹೋಳಿಗೆ ಮಾಡೋಕೆ ಹೋಳಿಗೆ ತಗಡು ತೊಗೊಂಡೀನಿ ರೀ. ಒಂದು ನಿಂಬೆ ಹಣ್ಣಿನ ಗಾತ್ರದ ಕಣಕ ತೊಗೊಂಡ್ರಿ. ಅದನ್ನು ಅಂಗೈಯಲ್ಲಿ ಅದಕ್ಕೆ ತಕ್ಕನಾಗಿ ರೆಡಿಯಾಗಿರುವಂಥ ಗೆಣಸಿನ ಹೂರ್ಣನ ತೊಗೊಂಡ್ರಿ ಉಂಡೆ ಮಾಡ್ಕೊಳ್ಳೋಣ್ರಿ ಕೈಯಾಗ.
ಕೈಯಾಗ ಉಂಡೆ ಮಾಡ್ಕೊಂಡ ಹೂರಣ ಹೇಗೆ ತುಂಬ್ಕೊಳ್ಳೋದ ನೋಡೋಣ ಬರ್ರಿ. ಹೀಗೆ ಉಂಡೆ ಮಾಡ್ಕೊಂಡಿದ್ದು ಹೂರಣನ ಕಣಕದೊಳಗಿಟ್ಟ ಚಲೋ ಹೊತ್ನಾಗೆ ಉಳ್ಳಿ ತುಂಬ್ಕೊಳ್ಳೋಣ್ರಿ. ಉಳ್ಳಿ ತುಂಬ್ಕೋಬೇಕಾದ್ರೆ ಹೂರಣ ಸರಿಯಾಗಿ ಎಲ್ಲ ಕಡೆ ಆಗುವಂಗೆ ಸರಿಯಾಗಿ ತುಂಬ್ಕೊಳ್ಳೋಣ್ರಿ. ತುಂಬ್ಕೊಂಡ ನಂತರ ಹೋಳ್ಗೆ ತಗಡಿ ಅಂತ ತೊಗೊಂಡೇವ್ರಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚೋಣ್ರಿ. ಎಣ್ಣೆ ಹಚ್ಚಿ ಅದ್ರ ಮೇಲೆ ತುಂಬ್ಕೊಂಡಿರೋಂಥ ಉಳ್ಳಿ ಇಡೋಣ್ರಿ. ಉಳ್ಳಿ ಇಟ್ಟ ಅದ್ರ ಮೇಲೂ ಸರಿಯಾಗಿ ಎಣ್ಣೆ ಹಾಕಿ ಎಲ್ಲ ಕಡೆನೂ ಹರಡಿ ಅಂಗೈಯಿಂದ ಒತ್ತಿ ಹೂರಣನ ಸರಿಯಾಗಿ ಎಲ್ಲ ಕಡೆ ಹರಡುವಂತೆ ದೊಡ್ಡದಾಗಿ ಮಾಡ್ಕೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಮತ್ತೊಂದು ಕಡೆ ಹೊಳಸ್ಕೊಳ್ಳೋಣ್ರಿ. ಅದಕ್ಕೂ ಸ್ವಲ್ಪ ಎಣ್ಣೆ ಹಚ್ಚಿ ಅದನ್ನು ಸ್ವಲ್ಪ ಸರಿಯಾಗಿ ಅಂಗೈಯಿಂದ ಎಲ್ಲ ಕಡೆ ಒತ್ಕೊಂಡ ಲಟ್ಟುಣಿಗೆ ತೊಗೊಂಡ ಲಟ್ಸೋಣ್ರಿ. ಹಿಂಗೆ ತಗಡು ಹೊಳಸ್ಕೋತ ದೊಡ್ಡದು ಮಾಡ್ಕೊಳ್ಳೋಣ್ರಿ. ಈಗ ಹೋಳ್ಗೆ ಸ್ವಲ್ಪ ದೊಡ್ಡದಾಗಣ ತೆವಿ ಕಾದೈತ್ರಿ. ತೆವಿ ಕಾದ ಮ್ಯಾಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಲಟ್ಸ್ಕೊಂಡಿರೋಂಥ ಹೋಳ್ಗಿನ ಅದಕ್ಕೆ ತೆವಿ ಮೇಲೆ ಹಾಕ್ಕೊಂಡ್ರಿ. ಅದು ಒಂದು ಕಡೆ ಸರಿಯಾಗಿ ಬೇಯ್ದ ನಂತರ ನೋಡ್ರಿ ಹೇಗೆ ಬೇಯ್ದೈತಿ. ಹಿಂಗೆ ಬೇಯ್ದ ನಂತರ ಹೋಳ್ಗಿನ ತಿರುವಿ ಹಾಕ್ಕೊಂಡ್ರಿ. ತಿರುವಿ ಹಾಕ್ಬೇಕಾದ್ರೆ ಚಮಚನಾದರೂ ತೊಗೋರಿ, ಇಲ್ಲ ಕೈದಿಂದಾದರೂ ತಿರುವಿ ಹಾಕ್ರಿ. ಆ ಎರಡೂ ಕಡೆ ಸರಿಯಾಗಿ ಬೇಯ್ದ ನಂತರ ಒಂದು ಚಮಚದಿಂದ ಅದನ್ನು ಹೋಳ್ಗೆ ತಗೊಂಡು ಪ್ಲೇಟ್ನಲ್ಲಿ ಹಾಕೋರಿ. ನೋಡ್ರಿ ಹೋಳ್ಗೆ ಚಲೋ ಹೊತ್ನಾಗೆ ಬೇಯ್ದಾವು ಹಾಗೂ ಚಂದ ಕಾಣಕತ್ತಾವ್ರಿ. ಇದೇ ರೀತಿ ಎಲ್ಲ ಹೋಳ್ಗೆನೂ ಮಾಡ್ಕೊಳ್ಳೋಣ್ರಿ. ಬಿಸಿ ಬಿಸಿ ಹೋಳ್ಗೆ ತುಪ್ಪದೊಂದಿಗೆ ತಿಂದ್ರೆ ಮಸ್ತ್ ಹತ್ತಾವ್ರಿ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ. ಮುಂದೆ ಕಾಣುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಹೀಗೆ ಪ್ರೋತ್ಸಾಹಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.